ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಬೆಚ್ಚಿ ಬೀಳಿಸುವಂತ ಬೆಳವಣಿಗೆ. ಜನ ಈಗ ಟಿಎಂಸಿ ಮುಖ್ಯಸ್ಥರ, ಟಿಎಂಸಿ ಪ್ರಮುಖರ ಮನೆಗೆ ನುಗ್ಗಿದ್ದಾರೆ. ಮನೆಯನ್ನೇ ನೆಲಸಮ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಏನು ಸಿಕ್ಕಿದೆ ಮನೆಯಲ್ಲಿ? ಕೇವಲ ಕೆಲವು ಮನೆಗಳಿಗೆ ಅಟ್ಯಾಕ್ ಆಗಿದೆ. ಏನು ಸಿಕ್ಕಿದೆ? ಆಫೀಸ್ಗಳಲ್ಲಿ, ಟಿಎಂಸಿ ಆಫೀಸು, ಟಿಎಂಸಿ ನಾಯಕರ ಮನೆಗಳಲ್ಲಿ ಸಿಕ್ಕಿದ್ದೇನು? ಬೆಚ್ಚಿ ಬೀಳಿಸೋ ಬೆಳವಣಿಗೆ. ಮತ್ತೊಂದು ಕಡೆ ಸುವೇಂದು ಅಧಿಕಾರಿ ಸರ್ಕಾರದಿಂದ ಭರ್ಜರಿ ಆಪರೇಷನ್ ನಡೆದಿದೆ. ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು. ಏನ್ ನಡೆಸಿದ್ದಾರೆ ಹಾಗಾದ್ರೆ? ಕಡೆಗೂ ಬಿಜೆಪಿ ಮಾಡ್ತಾ ಇದ್ದ ಆರೋಪ ಸತ್ಯವಾಯ್ತಲ್ಲ. ನೋಡ್ತಾ ಹೋಗೋಣ ಡೀಟೇಲ್ಸ್. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿಜವಾಗ್ಲೂ ಇದು ಇಡೀ ದೇಶದ ಜನ ನೋಡಲೇಬೇಕಾದ ಸುದ್ದಿ. ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಇತ್ತು, ಬಿಜೆಪಿ ಹೇಳಿದ್ದೇನು, ಈಗ ಅಲ್ಲಿ ನಡೆದಿದ್ದೇನು ಅನ್ನೋದನ್ನ ನೋಡ್ತಾ ಹೋಗಬಹುದು. ವಿಲೇಜರ್ಸು ನೋಡಿ, ಹೌರಾ ಡಿಸ್ಟ್ರಿಕ್ಟ್ ಅಲ್ಲಿ ಪಂಚಾಯತ್ ಚೀಫ್, ಟಿಎಂಸಿಯ ಪಂಚಾಯತ್ ಚೀಫ್ ಮನೆಗೆ ನುಗ್ಗಿದ್ದಾರೆ. ಲಿಟ್ರಲಿ ಕೈಗೆತ್ಕೊಂಡು ಬಿಟ್ಟಿದ್ದಾರೆ. ಜನನೇ ಆಕ್ರೋಶ ಸಿಡಿದಿದೆ. ಫಂಡು, ಮನ್ರೇಗಾ ಫಂಡು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡಿರೋದು, ವಿವಿಧ ರೀತಿಯಲ್ಲಿ ಜನರಿಗೆ ಸಿಗಬೇಕಾದ ಸೌಲಭ್ಯವನ್ನು ಗುಳುಂ ಸ್ವಾಹ ಮಾಡಿದ್ರ ವಿರುದ್ಧ ಈಗ ಬಿಜೆಪಿ ಸರ್ಕಾರ ಬರ್ತಾ ಇದ್ದಂಗೆ ಜನ ಒಂದು ಚೂರು ಧೈರ್ಯ ತಂದ್ಕೊಂಡು ನುಗ್ಗು ಬಿಟ್ಟಿದ್ದಾರೆ. ಸಿಕ್ಕಿದ್ದನ್ನು ಮನೆಯಲ್ಲೆಲ್ಲ ಕಿತ್ತು ಹಾಕಿ ಆ ಮನೆಯನ್ನೇ ಧ್ವಂಸ ಮಾಡೋ ಪ್ರಯತ್ನ ಆಗಿದೆ. ಜೋರು ಗಲಾಟೆ ಆಗಿದೆ. ಆವಾಸ್ ಯೋಜನಾ ಮತ್ತೆ ಮನ್ರೇಗಾ ಫಂಡ್ಸ್ ಎರಡಕ್ಕೂ ಸಂಬಂಧಪಟ್ಟಂತೆ ಈತ ಯಾವ ರೀತಿ ಗುಳುಂ ಸ್ವಾಹ ಮಾಡಿದ್ದ, ಪ್ರತಿಯೊಂದು ಕೂಡ ಸಹಿಸ್ಕೊಂಡಿದ್ದ ಜನ ಇನ್ನೂ ನಮ್ಮ ಹತ್ರ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಮ್ಮ ಹತ್ರ ಆತ ಕಿತ್ಕೊಂಡಿದ್ದನ್ನೆಲ್ಲ ವಾಪಸ್ ಕಿತ್ಕೊಳ್ತೀವಿ ಅಂತ ನುಗ್ಗು ಬಿಟ್ಟಿದ್ದಾರೆ. ಸಿಕ್ಕದ್ದನ್ನು ಮನೆಯಿಂದ ಕಿತ್ಕೊಂಡು ಹೋಗಿದ್ದಾರೆ. ಇದು ಹೌರಾದ ಒಂದು ಪ್ರದೇಶದಲ್ಲಾಗಿರೋದು. ಪಂಚಾಯತ್ ಚೀಫ್, ಟಿಎಂಸಿಯ ಮುಖ್ಯಸ್ಥ ಒಬ್ಬ ಆ ಭಾಗದಲ್ಲಿ ಆತನನ್ನು ಅಟ್ಟಾಡಿಸಿದ್ದಾರೆ. ಹಲವಾರು ಜಿಲ್ಲೆಗಳಲ್ಲಿ ಬೆಳವಣಿಗೆಗಳಾಗಿರೋದು. ಸ್ಯಾಟರ್ಡೆ ಸಂಡೇ ವೀಕೆಂಡಲ್ಲಿ ಏನಾಗಿದೆ ಗೊತ್ತಾ? ಟಿಎಂಸಿ ಆಫೀಸಿಗೆ ನುಗ್ಗಿದ್ದಾರೆ ಕೆಲವು ಬಿಜೆಪಿ ಕಾರ್ಯಕರ್ತರು ಮತ್ತು ಲೋಕಲ್ ಅಲ್ಲಿನ ಜನ. ಸಿಡಿದೆದ್ದು, ತಮಗಾದ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಈಗ ಧೈರ್ಯ ಬಂದಿದೆಯಲ್ಲ ಬಿಜೆಪಿ ಸರ್ಕಾರ ಅಂತ ಅವ್ರ ಮೇಲೆ ಆದಂಥ ಅಟ್ಟಹಾಸ ದೌರ್ಜನ್ಯ ಅಷ್ಟಿಷ್ಟಲ್ಲ, 3-4 ಕಡೆಗಳಲ್ಲಿ ಅಷ್ಟೇ ಆಗಿರೋದು. ನೀವು ನೋಡಿದ್ರೆ ಈ ದೃಶ್ಯಗಳನ್ನು ನೋಡಬಹುದು. ಸಾಕ್ಷಿ ಸಮೇತ ಹಿಡಿದಿದ್ದಾರೆ. 500, 600, 1000 ಗಟ್ಟಲೆ ವೋಟರ್ ID, ಆಧಾರ್ ಕಾರ್ಡು, ಅವರ ಈ ಏನದು ಮನ್ರೇಗಾ ಕಾರ್ಡ್ಗಳು, ಮತ್ತು ಫೇಕ್ ಜಮೀನು ಸರ್ಟಿಫಿಕೇಟ್ಗಳು, ಇದೆಲ್ಲ ಸಿಕ್ಕಿದೆ ಟಿಎಂಸಿ ಆಫೀಸಲ್ಲಿ. ಇಷ್ಟು ಬಂಡಲ್ ಗಟ್ಟಲೆ ID ಮತ್ತು ಈ ಆಧಾರ್ ಕಾರ್ಡ್ ಹೆಂಗೆ ಬಂತು, ಯಾಕಾಗಿ ಅದನ್ನು ಎಲೆಕ್ಷನ್ ಟೈಮಲ್ಲಿ ಸಂಗ್ರಹ ಮಾಡಿದ್ದಾರೆ? ಅದರಲ್ಲೂ ಕೆಲವೊಂದು 2021ರಲ್ಲಿ ಲಾಸ್ಟ್ ಎಲೆಕ್ಷನ್, ಈ ಸಲದ ಎಲೆಕ್ಷನ್ ಅಲ್ಲ, ಅದಕ್ಕೂ ಲಾಸ್ಟ್ ಎಲೆಕ್ಷನ್ನಲ್ಲೇ ಇಶ್ಯೂ ಆಗಿರುವಂಥ ಕಾರ್ಡ್ಗಳು ಅನ್ನೋದು ಖಚಿತವಾಗಿವೆ. ಕೆಲವೊಂದು ಸೀಲಿಂದ ಓಪನ್ನೇ ಆಗದ ಕಾರ್ಡ್ಗಳಿವೆ. ಈಗ ಕೇಳಿ ಬರ್ತಿರೋದೇನು ಅಂದರೆ 2 ಮಾದರಿಯಲ್ಲಿ ಅಲ್ಲಿ ಸಂಗ್ರಹ ಆಗಿದೆ ಅಂತೆ. ಒಂದು, ಯಾರು ವೋಟ್ ಹಾಕಬಾರ್ದು, ಸ್ಪೆಷಲಿ ಹಿಂದೂಗಳದ್ದು, ಯಾರು ಮನೆಯಿಂದ ಹೊರಗಡೆ ಬಂದು ವೋಟ್ ಹಾಕಬಾರ್ದು ಅಂತ ಹೆದರಿಸಲಾಗಿದೆಯೋ ಅಂಥವರ ID ಮತ್ತು ಆಧಾರ್ ಕಾರ್ಡನ್ನೇ ತಂದು ಕಲೆಕ್ಟ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದಾರೆ. ಅವ್ರ ಕೈಗೆ ಸಿಗದಂತೆ, ವೋಟ್ ಹಾಕದಂತೆ ನೂರಾರು ಕಡೆಗಳಲ್ಲಿ. ಇದು 1-4 ಕಡೆ ವಶಪಡಿಸ್ಕೊಂಡಿರೋದು. ನುಗ್ಗಿದ್ದಾರೆ, ಮನಸ್ಸಿಗೆ ಬಂದಲ್ಲಿ ಟಿಎಂಸಿ ಆಫೀಸ್ ಕಂಡಲ್ಲಿ ನುಗ್ಗಿದ್ದಾರೆ. ಅಲ್ಲೆಲ್ಲ ಇವ್ರಿಗೆ ಆಧಾರು, ID ಎಲ್ಲ ಸಿಕ್ಕಿಬಿಟ್ಟಿದೆ. ಸೊ ನುಗ್ಗಿದ 4 ಕಡೆ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಪತ್ತೆಯಾಗತ್ತೆ ಅಂದರೆ ಹಾಗಾದರೆ ಟಿಎಂಸಿ ಆಫೀಸಲ್ಲಿ ಎಲ್ಲ ಕಡೆ ಇದು ಇದೆ. ಫೇಕ್ ವೋಟಿಂಗ್ ಮಾಡಿಸೋದಕ್ಕೆ, ಅಕ್ರಮ ನಡೆಸೋದಕ್ಕೆ ಏನಾಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ನೋಡಿ, ಒಂದು ಕಡೆ ಫೇಕ್ ವೋಟಿಂಗು, ಮತ್ತೊಂದು ಕಡೆ ಹಿಂದೂಗಳು ಓಟೇ ಹಾಕದಂತೆ ತಡೆಯೋದು. ಇದಕ್ಕೀಗ ಸಾಕ್ಷಿ ಸಿಕ್ಕಿದೆ ನೋಡಿ ಅಂತ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟು ಸಂಪೂರ್ಣವಾಗಿ ಇದನ್ನು ವಶಪಡಿಸಿಕೊಳ್ಳಲಾಗಿದೆ. ಈಗಾಗಲೇ ನೀವು ಗಮನಿಸಿದಿರಿ, ಜಹಾಂಗೀರ್ ಖಾನ್ ಆತನ ಪ್ರಭಾವ ಇರುವ ಏರಿಯಾ ಫಾಲ್ತಾ, ಈ ವೋಟಿಂಗ್ ಆಗ್ತಿದೆ, ವೋಟಿಂಗ್ ಬಾಕಿ ಇದೆ ಕೆಲವು ಪ್ರದೇಶಗಳಲ್ಲಿ, ರಿಸಲ್ಟ್ ಬಂದಾಗಿದೆ. ಬಟ್ ಆ ಪ್ರದೇಶದ್ದೆಲ್ಲ ಮತ್ತು ಮರು ಚುನಾವಣೆ ಆಗೋದಕ್ಕಿದೆ ಅಲ್ವಾ? ಅಲ್ಲೆಲ್ಲ ಏನು ದೂರಿದ್ದಿದ್ದು ಇದೇ ಕಂಪ್ಲೇಂಟು. ನಮಗೆ ವೋಟ್ ಹಾಕೋಕ್ಕೆ ಬಿಟ್ಟಿಲ್ಲ, ಬೆದರಿಸಿ ನಮ್ಮನ್ನು ಮನೆಯಿಂದ ಹೊರಗಡೆ ಬರೋಕೆ ಬಿಟ್ಟಿಲ್ಲ ಕೆಲವರು ಗುಂಡಾಗಳು, ಟಿಎಂಸಿ ಗುಂಡಾಗಳು ಅಂತ. ಈಗ ನೋಡಿ, ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಅದಕ್ಕೆ ಸಾಕ್ಷಿ ಅನ್ನುವಂತೆ ಅವರ ಆಧಾರು, ವೋಟರ್ ID, ಬೇರೆ ID ಪ್ರೂಫನ್ನು ಹೊರಗಡೆ ಹೋಗದಂತೆ ಕಲೆಕ್ಟ್ ಮಾಡಿ ಬಚ್ಚಿಟ್ಬಿಟ್ಟಿದ್ದಾರೆ.
ಸೊ ಇಲ್ಲಿ ಯಾವ ರೀತಿ ಎಲೆಕ್ಷನ್ ಅಕ್ರಮ ನಡೆದಿದೆ ಅನ್ನೋದು ಈಗ ಸಾಕ್ಷಿ ಸಮೇತ ಬಯಲಾಗಿದೆ. ಕೆಲವು ಸ್ಯಾಂಪಲ್ ಅಲ್ಲೇ ಇಷ್ಟು ಸಂಖ್ಯೆಯಲ್ಲಿ ಸಿಕ್ಕಿದೆ ಅಂದರೆ ಇನ್ನು ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಆದರೆ, ಇದು ದೊಡ್ಡ ಡ್ರೈವ್ ಆದರೆ ಏನಾಗಬಹುದು? ವೆಸ್ಟ್ ಬೆಂಗಾಲ್ ಜನ ಬೆಚ್ಚಿ ಬಿದ್ದಿದ್ದಾರೆ, ದೇಶದ ಜನ ಕೂಡ ಹೌಹಾರುವಂತಾಗಿದೆ ಈ ಘಟನೆಯನ್ನು ನೋಡಿ. ಇದು ಒಂದು ಕಡೆ. ಮತ್ತೊಂದು ಕಡೆ ಹೌರಾ ರೈಲ್ವೆ ಸ್ಟೇಷನ್ ಡೆಮಾಲಿಷನ್, ಅಂದರೆ ರೈಲ್ವೆ ಸ್ಟೇಷನ್ ಮತ್ತೊಂದು ಕಡೆ ಹೌರಾ ರೈಲ್ವೆ ಸ್ಟೇಷನ್ನಲ್ಲಿ ಬುಲ್ಡೋಸರ್ ವರ್ಕ್ ನಡೀತಿದೆ. ಫುಟ್ಪಾತು ಮತ್ತು ಪಬ್ಲಿಕ್ ಪ್ಲೇಸ್ಗಳು, ಗೌರ್ಮೆಂಟ್ ಪ್ಲೇಸಲ್ಲಿ ಯಾರು ಅಂಗಡಿ ಹಾಕ್ಕೊಂಡಿದ್ದಾರೆ, ಅದು ಇದು ಸ್ಟ್ರಕ್ಚರ್ಗಳನ್ನು ಕಟ್ಕೊಂಡಿದ್ದಾರೆ, ಅಕ್ರಮವಾಗಿ ತಮಗೆ ಬೇಕಾದಂತೆ ಶಾಪ್ಗಳನ್ನು ಹಾಕ್ಕೊಂಡು ನಡೆಸ್ತಾ ಇದ್ದವರು, ಅಲ್ಲಿ ಗಲೀಜು ಕೊಳತು ನಾರ್ತಾ ಇರುವಂತಹ ಪ್ರದೇಶ ಸುತ್ತಮುತ್ತಲು ಬರೀ ಹೌರಾದ ಒಂದು ಎಕ್ಸಾಂಪಲ್ಲು. ಅಲ್ಲಿನ ಮಿನಿಸ್ಟರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡು ಶುರು ಮಾಡಿಸ್ಬಿಟ್ಟಿದ್ದಾರೆ. ಇದು ಇಡೀ ಪಶ್ಚಿಮ ಬಂಗಾಳದಲ್ಲಿ ಆಗುತ್ತೆ. ಅಕ್ರಮ ಕಟ್ಟಡಗಳು ಮತ್ತು ಈ ರೀತಿ ಅಂಗಡಿಗಳು, ಮಾಂಸದ ಅಂಗಡಿಗಳು, ಯಾವುದೇ ರೀತಿ ಶಾಪ್ಗಳಿರಲಿ, ಪಂಚರ್ ಶಾಪ್ಗಳಿರಲಿ, ಎಂಥದೇ ಇರಲಿ ಕಿತ್ತು ಬಿಸಾಕ್ತಿದ್ದಾರೆ. ಮಕ್ಕಳು ಕೂರೋದಿಕ್ಕಲ್ಲಿ ಒಂದು ಸಣ್ಣ ಜಾಗನೂ ಸಿಗ್ತಿರ್ಲಿಲ್ಲ ರೈಲ್ವೆ ಸ್ಟೇಷನಲ್ಲಿ. ಇದು ಒಂದು ಹೌರಾದ ಕಥೆ ಅಲ್ಲ, ಇಡೀ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿ ಮಾಡಿಟ್ಟಿದ್ದಾರೆ. ಕಂಡವರಿಗೆ ಅಕ್ರಮ ಮಾಡೋದಿಕ್ಕಲ್ಲಿ ಜಾಗ ಕೊಟ್ಟಿದ್ದಾರೆ. ಹೆಂಗಾದರೂ ಸರಿ ಇವರು ಓಟು ಒತ್ತೋದು, ಅವ್ರಿಗೆ ಅಲ್ಲಿ ವಾತಾವರಣ ಹಾಳಾದರೂ ಸರಿ, ಪೊಲ್ಯೂಷನ್ ಆದರೂ ಸರಿ, ಉಸಿರಾಡೋಕ್ಕೆ ಜಾಗ ಇಲ್ದಿದ್ರು ಸರಿ, ಕೂರಕ್ಕೆ ಜಾಗ ಇಲ್ದಿದ್ರು ಸರಿ, ಒತ್ತುವರಿ ಮಾಡ್ಕೊಳ್ಳೋಕೆ ಜಾಗ ಕೊಡೋದು, ಹಿಂಗೆ ಮಾಡಿ ಕೂರಿಸಿದ್ದಾರೆ. ಅವ್ರನ್ನೆಲ್ಲ ಕಿತ್ತು ಬಿಸಾಕ್ತೀವಿ ಅಂತ ಬುಲ್ಡೋಸರ್ ಆ್ಯಕ್ಷನ್ ಆಗ್ತಿರೋದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ನೀವು, ನಮ್ಮನ್ನು ಈ ಗೌರ್ಮೆಂಟು ಯಾವ ರೀತಿ ದೌರ್ಜನ್ಯ ಮಾಡ್ತಿದೆ, ನಮಗೊಂದು ನೋಟಿಸು ಸರ್ವ್ ಮಾಡದೆ ಎಷ್ಟು ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ ಅಂತ ಅಲ್ಲಿನ ಕೆಲವು ಲೋಕಲ್ ಮುಸಲ್ಮಾನರು ಕಿಡಿಕಾರಿದ್ದಾರೆ. ಸುವೇಂದು ಅಧಿಕಾರಿ ಸರ್ಕಾರದ ವಿರುದ್ಧ ಗಮನಿಸ್ತಾ ಇದ್ದೀರಿ, ನಮಗೆ ಯಾಕೆ ಈ ರೀತಿಯ ದೌರ್ಜನ್ಯ, ಇದು ಯಾವ ಸರ್ಕಾರ ಅಂತ ಮುಗಿಬಿದ್ದಿರೋದನ್ನು ನೋಡ್ತಾ ಇದ್ದೀವಿ. ಸೊ ವೆಸ್ಟ್ ಬೆಂಗಾಲಲ್ಲಿ ಬ್ಯಾಕ್ ಟು ಬ್ಯಾಕ್ ಕಾರ್ಯಾಚರಣೆಗಳು. ಒಂದು ಕಡೆ ಈ ರೀತಿ ಫೇಕ್ ಡಾಕ್ಯುಮೆಂಟ್ಸು, ಕೆಲವರಿಗೆಲ್ಲ ಫೇಕ್ ಈ ಜಮೀನು ಪತ್ರಗಳನ್ನು ಕೊಟ್ಟಿರೋದು ಕೂಡ ಸಿಕ್ಕಾಕೊಂಡಿದ್ದಾರೆ. ಈಗ ನೋಡಿ, SC ST ಮತ್ತು ಬೇರೆ OBC ಪ್ರಮಾಣ ಪತ್ರ ಫೇಕು, ಕೋಟಿಗಟ್ಟಲೆ ಫೇಕ್ ಆಗಿ ಇಶ್ಯೂ ಆಗಿದೆ ಅನ್ನೋದೊಂದು ಆರೋಪ ಕೇಳಿ ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಆ್ಯಕ್ಷನ್ ತಗೊಳ್ತಿದೆ ಸರ್ಕಾರ. ಮೊನ್ನೆ ರಿಪೋರ್ಟ್ ಮಾಡಿದ್ವಿ. ಸೊ ಅಲ್ಲಿ ಸರ್ಕಾರದ ಬೊಕ್ಕಸದಿಂದ ಅರ್ಹರಿಗೆ ಹೋಗಬೇಕಾಗಿದ್ದು ಅನರ್ಹರಿಗೆ ಎಷ್ಟು ಕೋಟಿ ಹೋಗ್ತಿದೆಯೋ ಗೊತ್ತಿಲ್ಲ, ಅದನ್ನು ಸ್ಟಾಪ್ ಮಾಡ್ತಿದೆ ಸರ್ಕಾರ. ಈಗ ಈ ಕಡೆ ಒತ್ತುವರಿ, ಮತ್ತೊಂದು ಕಡೆ ಈ ಫೇಕ್ ಡಾಕ್ಯುಮೆಂಟ್ಗಳು, ಜಮೀನಿಗೆ ಸಂಬಂಧಪಟ್ಟಂತೆ ಏನೇನು ಅಕ್ರಮಗಳು ಇಲ್ಲಿ ನಡೀತಿರೋದು. ಹಾಗಾದರೆ ಪಶ್ಚಿಮ ಬಂಗಾಳ ಅನ್ನೋದು ಕಂಪ್ಲೀಟ್ ಆಗಿ ಅಕ್ರಮದ ಆಗರನ, ಭ್ರಷ್ಟಾಚಾರನ ಕೂಪನ. BJP ಮಾಡ್ತಿದ್ದ ಆರೋಪ ಮತ್ತು ಇಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು, ಸುವೇಂದು ಅಧಿಕಾರಿ ಬರ್ತಿದ್ದಂಗೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಮೀರಿಸೋ ರೀತಿಯಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಅಂತೂ ಅಲ್ಲಿನ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿರೋದು ಅಕ್ಷರಶಃ ಸತ್ಯ. ಮತ್ತು ಸರ್ಕಾರದ ಆಕ್ಷನ್ಗೆ ಜನಪ್ರತಿನಿಧಿಗಳು ಕೊಡ್ತಿರೋ ಧೈರ್ಯಕ್ಕೆ ಜನ ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ಕಂಡಲ್ಲಿ ನುಗ್ಗಿ ತಮ್ಮ ಹಕ್ಕನ್ನು, ಇಷ್ಟು ವರ್ಷಗಳ ಕಾಲ ತಮ್ಮಿಂದ ದೋಚಿದ್ದ ಹಕ್ಕನ್ನು ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ. ಕಾನೂನು ಕೈಗೆತ್ಕೊಳ್ಳೋದು ಸರಿಯಲ್ಲ, ಬಟ್ ಜನರ ಆಕ್ರೋಶ ಆ ರೀತಿ ಕಟ್ಟೆ ಹೊಡೆದಿರೋದು. TMC ನಾಯಕರ ಮನೆಗೆ ನುಗ್ಗಿ ದೋಚ್ಕೊಂಡು ಬರ್ತಿದ್ದಾರೆ. ದೋಚೋದೇನು, ಇದು ನಮ್ಮದೇ ಅಂತ ಕಿತ್ತುಕೊಂಡು ಬರ್ತಿದ್ದಾರೆ. ಅಂತಹ ಘಟನೆ ಸಿನಿಮಾಗಳಲ್ಲಿ ನೋಡ್ತಾ ಇದ್ದಂಥ ಘಟನೆ ಈಗ ಪಶ್ಚಿಮ ಬಂಗಾಳದಲ್ಲಿ ಸಂಭವಿಸ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.